ಸಮಿತಿಯ ಕೇಂದ್ರ ಕಾರ್ಯಾಲಯ ಉದ್ಘಾಟನೆಗೆ ಸಜ್ಜಾಗಿದೆ. ಸೆಪ್ಟೆಂಬರ್ 28ರಂದು ಕಾರ್ಯಾಲಯದ ಉದ್ಘಾಟನೆ ನಡೆಯಲಿದ್ದು, ಈ ಕಾರ್ಯಾಲಯದ ಉದ್ಘಾಟನೆಯನ್ನು ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಮಾಡಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಿನೋದ್ ಮಾಹಿತಿ ನೀಡಿದರು. ದಲಿತ ಸಮನ್ವಯ ಕಳೆದವರು ಎಲ್ಲರೂ ಕೂಡ ನೀವು ನಮ್ಮ ಉದ್ದೇಶಗಳನ್ನು ಕೂಡ ಪತ್ರಿಕೆಯಲ್ಲಿ ಮತ್ತು ಮೀಡಿಯಾದ ಈ ಸಂಘಟನೆ ಹೆಸರನ್ನು ಇಟ್ಕೊಂಡಿದ್ದೀವಿ ನಾವು. ಕೃಷ್ಣಪ್ಪಾಜಿ ಇವ್ರು ಕೊಟ್ಟ ಹಾದಿಯಲ್ಲಿ ಈ ಸಂಘಟನೆ ಮುನ್ನಡೆಸೋಣ, ಹಾಗೂ ಏನು ಶೋಷಿತರಿದ್ದಾರೆ ಆ ಶೋಷಿತರಿಗೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡೋಣ ಅಂತೇಳಿ ಈ ಸಂಘ ಸ್ಥಾಪನೆ ಮಾಡಿದ್ದೀವಿ. ಹಿಂದೆ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಕರ್ನಾಟಕ ದಲಿತ ಸಮನ್ವಯ ಸಮಿತಿ ಇಲ್ಲ, ಅಲ್ಲಿ ತಾರತಮ್ಯ ನಡೀತಾನೆ ಇದೆ. ಅದೇ ಹೇಳಿದ್ದು ಸರ್, ಈಗ ಹೇಳ್ಬೇಕಲ್ಲ, ಈಗ ಎಲ್ಲದನ್ನೂ ಕೂಡ ಖಂಡಿಸ್ಲೇಬೇಕಾಗತ್ತೆ. ನಾವು ಭಾರತ ದೇಶದಲ್ಲಿದ್ದಾಗ ಭಾರತದಲ್ಲಿ ಏನಾದ್ರು ಒಂದು ಏನು ಸಾರ್ವಜನಿಕರಿಗೆ ಹಾಗೂ ಅದೇ ಪರಿಹಾರಕ್ಕೆ ಕೊಟ್ಟಿದ್ದೀವಿ ಸರ್. ಹೋರಾಟ ಸಮನ್ವಯ ಸಮಿತಿ ಲೋಕಾರ್ಪಣೆ ಹಾಗೂ ಕಚೇರಿ ಉದ್ಘಾಟನೆ, ನಾಮಫಲಕ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹ ಕಾರ್ಯಕ್ರಮವನ್ನು ಇದೇ ತಿಂಗಳು ನಾಳೆ ಅಂದರೆ 28/9/2025 ಭಾನುವಾರ ಶ್ರೀ ಗಂಗಾ ಪರಮೇಶ್ವರಿ ಸಮುದಾಯ ಭವನ, CN ರಸ್ತೆ, ಭದ್ರಾವತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಏನು ನಮ್ಮ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಹಾಗೂ ಶೋಷಿತರು, ಅಲೆಮಾರಿಗಳು ಹಾಗೂ ಎಲ್ಲ ಸರ್ವಧರ್ಮ ಜಾತಿಯವರು, ಕಾಲ್ತುಳಿತು ಕಳೆದವರು